ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ಮನೆಗೆ ಬಂದ್ವಿ, ಹಾಲು ಒಗ್ಸಿದ್ವಿ. ಅದೊಂದು ಕ್ಲಿಪ್ಪಿಂಗ್ ಇದೆ, ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ. ಒಂದು ಹ್ಯಾಪಿ ನ್ಯೂಸು. ಯಾಕೆ ಮತ್ತೆ ಮನೆ ಶಿಫ್ಟ್ ಮಾಡಿದ್ವಿ ಅದೆಲ್ಲ ಲಾಂಗ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ ಡೀಟೈಲ್ ಆಗಿ. ಯಾವುದೇ ಆದರೂ ಬಾಡಿಗೆ ಮನೆ ಎಷ್ಟು ದಿನ ಇರಬೇಕು ಅಷ್ಟೇ ದಿನ ನಮ್ಗಿರೋಕ್ಕಾಗೋದು. ಬಾಡಿಗೆ ಅವ್ರು ಹಾಕಿ ಇನ್ನೂ ಮನೆಯೇ ಶಿಫ್ಟ್ ಮಾಡಿಲ್ಲ, ಎಲ್ಲ ಖಾಲಿ ಖಾಲಿ ಇದೆ. ನೋಡ್ತಾ ಇರ್ಬೋದು ನೀವು, ಮನೆ ಫುಲ್ಲು ಖಾಲಿ ಇದೆ. ಇನ್ನು ಐಟಮ್ಸ್ ಇನ್ನೂ ಶಿಫ್ಟ್ ಮಾಡಿಲ್ಲ. ಈಗ ಜಸ್ಟ್ ಪೂಜೆ ಎಲ್ಲ ಆಯಿತು, ಹಾಲು ಸಿದ್ಧಾಯಿತು. ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನಿಮಗೆ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು. ತಲೆ ನೋಡ್ತಾ ಇದೆ. ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಸಿಗ್ತೀನಿ. ಬಾಯ್. ಮನೆ ಮುಂದೆ ಈ ಥರ ಒಂದು ಪುಟ್ಟ ರಂಗೋಲಿ ಹಾಕ್ಕೊಂಡಿದ್ದೆ, ಅದಕ್ಕೆ ಕಲರ್ ಹಾಕ್ಕೊಂಡಿದ್ದೆ. ನಿಮ್ಗೆ ಗೊತ್ತು, ನನ್ನ ಹಳೆ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ. ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಕಲರ್ ಫಿಲ್ ಮಾಡೋದು ಒಂಥರ ಖುಷಿ. ಈ ಮನೆ ಗೃಹ ಪ್ರವೇಶ ಮಾಡಿದ ಟೈಮಲ್ಲಿ ಅಲ್ಲಿ ಕರ್ಪೂರ ಹಚ್ಚಿದ್ರಲ್ಲ, ಅಲ್ಲಿ ಸ್ವಲ್ಪ ಬ್ಲಾಕ್ ಆಗಿದೆ ಅಷ್ಟೇ ರಂಗೋಲಿಯಿಂದ ಮುಂದೆ. ಅಲ್ಲಿ ಮ್ಯಾಟ್ ಹಾಕಿ ಕವರ್ ಮಾಡಿದ್ದೀನಿ, ಆದರೂ ಸ್ವಲ್ಪ ಕಾಣ್ತಾ ಇದೆ. ಈ ಥರ ತೋರಣ ಕಟ್ಕೊಂಡಿದ್ದೆ, ಮಾವಿಂದು ತೋರಣ. ಭತ್ತದ ತೋರಣ ತೊಗೊಂಬರ್ಬೇಕು ಅಂತ ನಿನ್ನೆ ಹೋಗಿದ್ವಿ ಮಾರ್ಕೆಟ್ಗೆ, ಬಟ್ ಸಿಗಲಿಲ್ಲ. ಹಾಗಾಗಿ ಮಾವಿನ ತೋರಣನೇ ಕಟ್ಕೊಂಡ್ವಿ. ನೋಡಿ, ಈ ಥರ ಟೈಲ್ಸು ಸ್ವಲ್ಪ ಬ್ಲಾಕ್ ಆಗಿದೆ, ಒರೆಸ್ತಾ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಹಣ್ಣಷ್ಟೇ, ಇನ್ನೇನು ನಾನು ಮನೇಲೇನು ಪ್ರಿಪೇರ್ ಮಾಡಿರಲಿಲ್ಲ. ಹಣ್ಣಷ್ಟೇ ಇಟ್ಬಿಟ್ಟು ಸ್ವಾಮಿ ಫೋಟೋ ತೊಗೊಂಬಂದು ಪೂಜೆ ಮಾಡ್ಕೊಂಡಿದ್ದೆ. ಹಾಲೆಲ್ಲ ಉಗ್ಸಾಯಿತು, ಅದೆಲ್ಲ ಗಲೀಜಾಗಿಬಿಟ್ಟಿದೆ. ಸ್ಟವ್ ತೋರಿಸ್ತೀನಿ. ಹೊಸ ಸ್ಟವ್ ತೊಗೊಂಬಂದಿದ್ವಿ, ಅದೇ ಸ್ಟವಲ್ಲೇ ಹೊಸ ಮನೆಯಲ್ಲಿ ಹಾಲು ಉಗ್ಸಿದ್ವಿ. ಇಲ್ಲಿ ದೇವ್ರ ಮನೆ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ನಲ್ಲ ನಾನು ಹಳೆ ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ದೇವ್ರ ಮನೆ ಕೆಳಗಡೆ ಕಬೋರ್ಡ್ ಇನ್ನೂ ಮಾಡಿಸಿಲ್ಲ. ಅಂದರೆ ಕಾರ್ಪೆಂಟ್ರು ಲಾಸ್ಟ್ ಟೈಮಲ್ಲಿ ಅವ್ರಿಗೆ ಇದು ಮಾಡಿದ್ದಾರೆ, ಪ್ರಾಬ್ಲಮ್ ಮಾಡಿದ್ದಾರೆ, ಮಾಡಿಕೊಟ್ಟಿಲ್ಲ. ಆದರೂ ನಾನು ಅಲ್ಲೇ ನೋಡೋಣ, ಅಡ್ಜಸ್ಟ್ ಮಾಡಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒರೆಸಿ ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ನೋಡಿ, ಹಾಲೆಲ್ಲ ಉಕ್ಕಿ ಎಷ್ಟು ಚೆಲ್ಲೋಗಿದೆ ಅಂತ ಅಂದ್ಬಿಟ್ಟು, ಮತ್ತೆ ಚೆಲ್ಲೋಯ್ತಲ್ಲ, ಹಾಲು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಬೇರೆ ಹಾಲು ಹಾಕಿ ಕಾಫಿ ಮಾಡ್ಕೊಳ್ಳೋಣ ಅಂತ ಅಂದಿಟ್ಟೆ. ಸ್ಟವ್ ಮೇಲೆಲ್ಲ ಗಲೀಜಾಗಿಬಿಡುತ್ತೆ. ಹಾಲು ಉಗ್ಸೋ ದಿನ ಹಾಗೆ ಅನಿಸುತ್ತೆ. ಪಾತ್ರೆ ನೋಡಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ಸಿಲಿಂಡ್ರು ಕೆಳಗಡೆ ಇಟ್ಕೋಬೇಕು, ಆದರೆ ಅಲ್ಲಿ ಈ ನಮ್ದು ಯಾವುದು ಕನೆಕ್ಷನ್ ಅಂತ ಗೊತ್ತಿಲ್ಲದೆ ನನ್ನ ಮಗ ಮೇಲೆ ತಂದಿಟ್ಬಿಟ್ಟ. ಟೈಮ್ ಆಗಿಬಿಡುತ್ತೆ, ಅದನ್ನೇ ನೋಡ್ತಾ ಕೂತ್ಕೊಂಡ್ರೆ ಅಂತ ಅಂದ್ಬಿಟ್ಟು. ಆಮೇಲೆ ಅಷ್ಟು ಬೆಳಗ್ಗೆನೇ ಓನರಿಗೆ ಕಾಲ್ ಮಾಡೋದಕ್ಕೂ ಆಗೋದಿಲ್ಲ. ಪಾಪ ಅವ್ರು ನಿದ್ರೆಯಲ್ಲಿ ಇರ್ತಾರೆ. ನಮ್ಮ ಕೆಲಸಕ್ಕೆ ಅವರು ಇದಾಗೋದಿಲ್ಲ. ಹೂ ಮುಡ್ಕೊಂಡಿದ್ನಲ್ಲ, ಅದನ್ನು ಹಿಂಗೆ ತೋರಿಸ್ತಿದ್ದೀನಿ ಅಷ್ಟೇ. ನನಗೆ ಹೂ ಮುಡ್ಕೊಳ್ಳೋದಂದರೆ ತುಂಬ ಇಷ್ಟ. ಅದು ದುಂಡ್ಮಲ್ಗೆ ಸಖತ್ತು ಇಷ್ಟ ಆಗಿತ್ತು. ಇದಕ್ಕೆ ನೆನ್ನೆ ಹೋಗಿದ್ದಲ್ಲ ಮಾರ್ಕೆಟಲ್ಲಿ, ಅಲ್ಲಿ ತೊಗೊಂಬಂದಿದ್ವು. ಈ ಮಿರರಲ್ಲಿ ತೋರಿಸ್ತಾಯಿದ್ದೀನಿ. ಪಿಂಕ್ ಆ್ಯಂಡ್ ಬ್ಲೂ ಸ್ಯಾರಿ. ಪಿಂಕ್ ಸ್ಯಾರಿ ಸಾಫ್ಟ್ ಇದೆ, ಚೆನ್ನಾಗಿದೆ. ಇದು ಈಸಿಯಾಗಿ ಡ್ರೇಪ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಹಾಕ್ಕೊಂಡು ಬಂದೆ. ಬಟ್ ತುಂಬ ಸೆಕೆ ಆಗ್ತಿತ್ತು, ಸೆಕೆ ಆಗ್ತಿತ್ತು. ಬೆಳಗ್ಗೆ ಬೇಗ ಎದ್ದು ಅಲ್ಲೂ ಕೆಲಸ ಮುಗಿಸಿ ಅಲ್ಲೂ ದೇವ್ರ ಪೂಜೆ ಎಲ್ಲ ಮಾಡಿ ಬಂದಿರೋದು. ಹೋಗಿ ತಿಂಡಿ ಮಾಡಬೇಕಿನ್ನು ಮಕ್ಕಳಿಗೆ. ಹುಡುಗರು ಜಿಮ್ಗೆ ಹೋಗಬೇಕು ಅಂತ ಅರ್ಜೆಂಟ್ ಮಾಡ್ತಿದ್ರು. ಹಾಗಾಗಿ ನಾನು ಇಲ್ಲಿಂದ ಬೇಗ ಹೊರಟೆ. ಹೋಗಿ ಅಲ್ಲಿಂದ ರೆಡಿಯಾಗಿ ಲ್ಯಾಬಿಗೆ ಬೇರೆ ಹೋಗಬೇಕಿತ್ತು. ಹುಡುಗರು ಜಿಮ್ಗೆ ಹೋಗಬೇಕಿತ್ತು, ಅವರಿಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಇತ್ತು ಆ ಮನೆಯಲ್ಲೂ. ಇಲ್ಲಿಗೂ ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಓಡಾಡೋಕ್ಕೆ. ಇನ್ನೇನು ಸ್ವಲ್ಪ ಸಾಮಾನೆಲ್ಲ ತೊಗೊಂಬಂದ್ಬಿಡಿ, ಅಡುಗೆ ಸಾಮಾನೆಲ್ಲ ಅಂತ ಹೇಳಿದ್ದೀನಿ. ನೋಡೋಣ, ನಾನು ಬರೋಷ್ಟೊತ್ತಿಗೆ ಏನಾರು ತರ್ತಾರ, ಶಿಫ್ಟ್ ಮಾಡ್ತಾರ ಅಂತ ಗೊತ್ತಿಲ್ಲ. ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು. ವಿಂಡೋ ತೆಗ್ದಿದ ತಕ್ಷಣವೇ ಫ್ಯಾನೇ ಬೇಡ, ಅಷ್ಟು ಚೆನ್ನಾಗಿ ಗಾಳಿ ಬೀಸ್ತಾಯಿತ್ತು. ಆ ಮನೆಗೆ ಹೋದ್ವಿ ನೋಡೋಣ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಇಲ್ಲಿ ಬೆಳಗ್ಗೆನೇ ಇದ್ದು ಇಲ್ಲಿ ಮುಗಿಸ್ಬಿಟ್ಟೆ ನಾನು ಅಲ್ಲಿಗೆ ಹೋಗಿದ್ದಿದ್ದು. ಆ್ಯಕ್ಚುಲಿ ನಾವು ಇರೋದೇ ಇವಾಗ ಈ ಮನೇಲಲ್ವಾ, ಇಲ್ಲಿ ಪೂಜೆ ಮಾಡಿದೆ, ಹೇಗೆ ಹೋಗಲಿ. ಇಲ್ಲಿ ಈ ಥರ ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೆ, ಕಲರು ಹಾಕ್ಕೊಂಡಿದ್ದೆ. ಇಲ್ಲೂ ಟೈಮ್ ಕೊಟ್ಟು ಬೇಕಿತ್ತು, ಪೂಜೆ ಎಲ್ಲ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇನ್ನು ಹಾಲು ಕಾಫಿಗೆ ನಾನು ಕಾಫಿ ಕುಡ್ದೆ ಇಲ್ಲಿ ಬಂದು. ಇನ್ನು ಆ ಸ್ಟವ್ ಅಲ್ಲೇ ಬಿಟ್ಟು ಬಂದಿದ್ವಲ್ಲ, ಈ ಸ್ಟವಲ್ಲೇ ಎಲ್ಲ ಮಾಡ್ಕೋಬೇಕಾಗಿತ್ತು. ಬೀನ್ಸು, ಕ್ಯಾರೆಟ್ ಪಲ್ಯ, ಇದು ಕಾರ್ನು, ಆಮೇಲೆ ಜೊತೆಗೆ
ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲಿ, ನೈಟ್ ಮಾಡಿದೆ, ಅದನ್ನು ನಾನು ತೋರಿಸಿಲ್ಲ. 4 ಕುಕ್ಕರಲ್ಲಿ ರೈಸು, ಕ್ಯಾರೆಟು ಮತ್ತು ಸೌತೆಕಾಯಿ ಸಲಾಡು ಮಕ್ಕಳಿಗೆ ಅಂತಂದ್ಬಿಟ್ಟು. ಇದು ನನ್ನ ಮಗನಿಗೆ ಮ್ಯಾಂಗೋ ಜ್ಯೂಸು, ನನ್ನ ಚಿಕ್ಕ ಮಗನಿಗೆ. ಅವನು ಮ್ಯಾಂಗೋ ಕಟ್ ಮಾಡ್ಕೊಂಡು ತಿನ್ನು ಅಂತಂದರೆ ಮರ್ತು ಬಿಡ್ತಾನೆ, ಆಮೇಲೆ ತಿಂತೀನಿ ಅಂತ. ಅದಕ್ಕೆ ಮ್ಯಾಂಗೋ ಜ್ಯೂಸ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಕುಡಿ ಅಂತ ಹೇಳಿದ್ರೆ ಕುಡಿತಾನೆ ಅಂದ್ಬಿಟ್ಟು ರೆಡಿ ಮಾಡಿಟ್ಟೆ. ಆಮೇಲೆ ದೇವ್ರ ಪೂಜೆಗೆ ಕಾಯಿ ಇದು ಮಾಡಿದ್ನಲ್ಲ, ಅದನ್ನು ತುರಿದು ತೆಗೆದಿಟ್ಕೊಂಡೆ. ಇನ್ನು ಬಿಟ್ಟರೆ ಅಲ್ಲೇ ಹಾಳಾಗ್ಬಿಡುತ್ತೆ ಅನ್ನೋದೊಂದು ಉದ್ದೇಶ. ಸಂಜೆ ಮತ್ತೆ ಹೊಸ ಮನೆ ಹತ್ರ ಬಂದು ಇಲ್ಲಿ ಎಲೆಕ್ಟ್ರಿಷಿಯನ್ದು ಸ್ವಲ್ಪ ಕೆಲಸ ಇತ್ತು, UPS ಎಲ್ಲ ಕನೆಕ್ಟ್ ಮಾಡ್ಕೋಬೇಕಾಗಿತ್ತು. ಅದನ್ನು ಮಾಡಿಸ್ಕೊಂಡು ಪ್ಯೂರಿಫೈರ್ನು ಕನೆಕ್ಷನ್ ಮಾಡಿಸಿ ಸಿಲಿಂಡ್ರನ್ನ ಕೆಳಗಡೆ ಇಡಿಸ್ಬೇಕಾಯಿತು. ಸ್ವಲ್ಪ ನೋಡಿ ಮೆಸ್ಸಿ ಆಗಿದೆ ನನ್ನ ಕಿಚನ್ನು, ಸೆಟ್ ಮಾಡ್ಕೊಂಡಿಲ್ಲ. ಇದನ್ನು ತೊಗೊಂಡೋಗಿ ಇಟ್ಟು ಬರಬೇಕು ಕೆಳಗಡೆ ತೊಗೊಂಡೋಗಿ. ಸಿಲಿಂಡ್ರು ಡಬಲ್ ಇರೋದಕ್ಕೆ ನನಗೆ ಈ ಥರ ಇದಾಯಿತು, ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು ಆ ಮನೆ ಈ ಮನೆ ಅಂದ್ಕೊಂಡು. ಇದೆಲ್ಲ ಇವಾಗ ಕ್ಲೀನ್ ಮಾಡ್ಕೋಬೇಕು. ನೈಟೆಲ್ಲ ಅದೇ ಕೆಲಸ ಆಯಿತು ಪೂರ್ತಿ. ಅಂದರೆ ತುಂಬ ಓವರಾಗಿ ಏನು ಮಾಡೋಕ್ಕೋಗಿರಲಿಲ್ಲ, ಬೆಡ್ಡೆಲ್ಲ ಅಲ್ಲೇ ಇದ್ದಿದ್ದರಿಂದ ಅರ್ಧ ಕೆಲಸ ಮುಗಿಸಿ ಮತ್ತು ಆ ಮನೆ ಹತ್ರನೇ ಹೋಗಿ ಮಲ್ಕೊಂಡ್ವಿ. ಇಲ್ಲಿ ಪ್ಯೂರಿಫೈರ್ ಹೇಗಿದ್ದರೂ ಫಿಟ್ ಮಾಡಿಬಿಡ್ತಾರಲ್ಲ, ಒಮ್ಮೆ ವಾಶ್ ಮಾಡಿ ಇಟ್ಬಿಡೋಣ ಅಂತ ಅದೊಂದು ಯಾಕೆ ಬಿಡಬೇಕು. ಕಿಚನ್ ಆಲ್ರೆಡಿ ಆ ಮನೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ನೀವು ನೋಡಿರ್ತೀರಿ ನನ್ನ ಹಳೆ ಲಾಸ್ಟ್ ವಿಡಿಯೋದಲ್ಲಿ. ಆಲ್ಮೋಸ್ಟು ಕಿಚನಲ್ಲಿರೋ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಇಲ್ಲಿ ಬಂದು ಜೋಡಿಸ್ಕೊಳ್ಳೋದಷ್ಟೇ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಪ್ಯೂರಿಫೈರ್ನು ತೊಳೆದಿಟ್ಬಿಡೋಣ ಅಂತ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ. ಇದು ಸ್ವಲ್ಪ ವೆಯ್ಟ್ ಇದೆ, ಅಂದರೆ ಅದು ಬಿಚ್ಬಿಟ್ಟು ಫುಲ್ಲು ತೊಳಿಬೇಕು. ಟ್ಯಾಂಕ್ ತೆಗೆದ್ಬಿಟ್ಟು ತೊಳೆಯೋ ಥರ ಇದ್ದಿದ್ರೆ ನನಗೆ ಚೆನ್ನಾಗಿರ್ತಿತ್ತು. ಆ ಥರದ್ದು ಇದು ಒಂಥರ ಡಿಫ್ರೆಂಟಾಗಿದೆ ಅಂತ ಅಂದ್ಬಿಟ್ಟು ತೊಗೊಂಡ್ರೆ ಈ ಥರ ಪ್ರಾಬ್ಲಮ್ ಆಯಿತು. ಏನು ಮಾಡೋದಕ್ಕಾಗೋದಿಲ್ಲ. ಆಮೇಲೆ ಇಲ್ಲೇ ಅಡುಗೆನೂ ಮಾಡಿಬಿಡ್ರಿ, ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತಂದ್ರು ಮಕ್ಕಳು. ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಲಸ ಇತ್ತು. ಕಿಚನ್ ಸ್ಟ್ಯಾಂಡೆಲ್ಲ ಫಿಟ್ ಮಾಡಿಸಿದ್ದಾಗಿತ್ತು, ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಂಬೋಣ. ಆದಷ್ಟು ಸಂಜೆ ನಾವು ಹೆಲ್ಪ್ ಮಾಡ್ತೀವಿ. ಇನ್ನು ನಾಳೆ ನಾನು ಮಾರ್ನಿಂಗ್ ಡ್ಯೂಟಿಗೆ ಹೋದರೆ ನನಗೆ ಯಾವ ಕೆಲಸನೂ ಆಗೋಲ್ಲ. ಸ್ಯಾಟರ್ಡೆ ನಾಳೆ ಅವ್ರಿಗೆ ತರೋದು ಇಲ್ಲ, ಅಮಾವಾಸ್ಯೆ ಇರೋದ್ರಿಂದ ಏನು ಮನೆ ಶಿಫ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಬಿಟ್ಟು ಶುಕ್ರವಾರನೇ ಎಲ್ಲ ಸ್ವಲ್ಪ ತೊಗೊಂಬಂದಿದ್ದೆಲ್ಲ ಜೋಡಿಸ್ಕೊಂಡ್ವಿ. ಮತ್ತು ಶನಿವಾರ ಏನೂ ತರಲಿಲ್ಲ. ಭಾನುವಾರ ಇನ್ನು ಉಳುಕೆದೆಲ್ಲ ಶಿಫ್ಟ್ ಮಾಡ್ಕೊಂಡ್ವಿ. ಬಟ್ಟೆ ಅದು ಇದು ಎಲ್ಲ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿದ್ವಿ. ಈ ಮಕ್ಕಳು ಇರೋದ್ರಿಂದ ಸ್ವಲ್ಪ ಸಖತ್ ಹೆಲ್ಪ್ ಆಯಿತು ನನಗೆ. ಮಕ್ಕಳು ಎಲ್ಲ ಶಿಫ್ಟ್ ಮಾಡಿಕೊಟ್ರು, ನಾನು ಜೋಡಿಸ್ಕೊಳ್ಳೋಕ್ಕೂ ನನ್ನ ಚಿಕ್ಕ ಮಗ ಸ್ವಲ್ಪ ಹೆಲ್ಪ್ ಮಾಡ್ದೆ. ಅಡೆ ಸ್ಟವ್ ಬೇಡವಾಗ ಇಲ್ಲಿಗೆ ತಂದುಬಿಟ್ಟಿದ್ದಾರೆ, ಹಾಗಾಗಿ ನಾನು ಅಲ್ಲಿ ಅಡುಗೆ ಮಾಡಲಿಕ್ಕಾಗಲಿಲ್ಲ, ಇಲ್ಲೇ ತಂದಿಟ್ಕೊಂಡಿರೋದ್ರಿಂದ. ಆಮೇಲೆ ಶುಭ ಸೂಚನೆ ಅನ್ನೋ ಥರ ಈ ಮನೆಗೆ ಬಂದು ಫಸ್ಟ್ ಡೇನೇ ಮಳೆ ಶುರುವಾಯಿತು. ಸಂಜೆ ಮಳೆ ಇನ್ನೇನು ಬಿಡೋದಿಲ್ಲ ಅಂತ ಗೊತ್ತಾಯಿತು. ಅಡುಗೆನೂ ಮಾಡಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ ಮುಂದೆ ಎಲ್ಲ. ಇಲ್ಲಿ ಖಾಲಿ ಸೈಟ್ ಇದೆ. ಆ ಮಳೆ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಅಷ್ಟು ಜೋರಾಗಿ ಬರ್ತಾಯಿದೆ, ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಇದು ವಿಂಡೋಯಿಂದ ವಿಡಿಯೋ ಮಾಡಿರೋದು. ಫುಲ್ಲು ಈ ಸೈಡೆಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತೈತೆ, ಕಾಣ್ತಾ ಇದೆ ಅದು, ಬಟ್ ಕ್ಯಾಮ್ರಾದಲ್ಲಿ ಫೋಕಸ್ ಆಗಿಲ್ಲ. ಅದು ರೋಡ್ ಮೇಲೆ ನೀರು ಬೀಳ್ತಾ ಇರೋದು ಕಾಣಿಸ್ತಿದೆ ಅಂತ ಅನಿಸುತ್ತೆ. ಸಖತ್ ಖುಷಿ ಆಯಿತು ಫಸ್ಟ್ ಡೇನೇ ಶುಭ ಸೂಚನೆ ಮಳೆ ಬರೋದು ಅಂತ ಅಂದ್ಬಿಟ್ಟು. ಹೀಗೆ ಕೆಲಸ ಮಾಡ್ತಾ ಆವತ್ತಿನ ದಿನ ಫುಲ್ ಸುಸ್ತಾಗಿಬಿಟ್ಟಿದೆ. ಬೆಳಗ್ಗೆ 4 ಗಂಟೆಗೆ ಎದ್ದು ಇಲ್ಲಿ ಬಂದು ಮನೆ ಪೂಜೆ ಮಾಡಿ ಅಲ್ಲೆಲ್ಲ ಮುಗಿಸ್ಕೊಂಡೇ ಬಂದಿದ್ದೆ ಇಲ್ಲಿಗೆ ಬರೋಷ್ಟೊತ್ತಿಗೆ ನಾನು 6 ಗಂಟೆ ಆಗೋಗ್ಬಿಟ್ಟಿತ್ತು. ಇಲ್ಲಿ ಮತ್ತು ಸಂಜೆ ಬಂದು ಅಲ್ಲೂ ಕೆಲಸ ಇಲ್ಲಿ ಪ್ಯೂರಿಫೈರ್ ಫಿಟ್ ಮಾಡಿಸ್ಕೊಂಡು ಪಕ್ಕದಲ್ಲೇ ಕಿಚನ್ ಸ್ಟ್ಯಾಂಡು, ಅದ್ರ ಪಕ್ಕ ಫ್ರಿಜ್ ಇಟ್ಕೊಂಡು. ಹೇಗಿತ್ತು ವಿಡಿಯೋ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.